ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋ. ತುಂಬ ಜನ ಮಹಿಳೆಯರು ನನಗೆ ಹೆಚ್ಚಾಗಿ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ, ಮ್ಯಾಮ್ ನಮಗೆ ಇನ್ನೂ ಚಿಕ್ಕ ವಯಸ್ಸು, ಮುಖದ ತುಂಬ ಸುಕ್ಕಿದೆ, ನೆರಿಗೆಗಳಿದೆ, ಅಂದರೆ ರಿಂಕಲ್ಸ್ ಇದೆ, ಏನು ಮಾಡಿದ್ರೂ ಸಹ ಕೂಡ ಏನೋ ಹೋಗ್ತಿಲ್ಲ, ನೋಡೋದಕ್ಕೆ ತುಂಬ ವಯಸ್ಸಾಗಿರೋ ರೀತಿ ಕಾಣಿಸ್ತಿದೆ, ಏನು ಮಾಡೋದು ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಿರ್ತಾರೆ. ಸೊ ಆ ಕಾರಣಕ್ಕಾಗಿ ನಾನು ಇದನ್ನು ನಿಮಗೆ ನಿಮ್ಮ ಸ್ಕಿನ್ನ ಟೈಟ್ ಮಾಡೋದಕ್ಕೆ, ಅಂದರೆ ರಿಂಕಲ್ಸ್ನ ಹೋಗಲಾಡಿಸೋದಕ್ಕೆ, ಮತ್ತು ನಿಮ್ಮ ಸ್ಕಿನ್ ತುಂಬ ಹೆಂಗಾಗಿ ಇರೋದಕ್ಕೆ ಸಹ ಕೂಡ ಒಂದು ಸಿಂಪಲ್ ಆಗಿರುವಂತಹ ಒಂದು ಓಮ್ ರೆಮಿಡಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ. ಈ ಒಂದು ಓಮ್ ರೆಮಿಡಿ ಅಥವಾ ಈ ಒಂದು ಸಿರಮ್ನ ನೀವು ಡೈಲಿ ನೈಟ್ ಮಲಗೋಕ್ಕಿಂತ ಮುಂಚೆ ಫೇಸ್ಗೆ ಹಚ್ಚಿ, ಸೊ ಬೆಳಗ್ಗೆ ಎದ್ದು ಬಿಸಿ ನೀರಿನಿಂದ ಮುಖವನ್ನು ತೊಳೆದಿದ್ದೇ ಆದಲ್ಲಿ ಸೊ ನಿಮ್ಮ ಮುಖದಲ್ಲಿನ ಎಷ್ಟೇ ಒಂದು ಸುಕ್ಕಾಗಿರ್ಬೋದು, ನೆರಿಗೆಗಳಾಗಿರ್ಬೋದು, ಅದನ್ನು ಹೋಗಲಾಡಿಸೋದಕ್ಕೆ ಈ ಒಂದು ಓಮ್ ರೆಮಿಡಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ತುಂಬ ಸುಲಭವಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಸಹ ಕೂಡ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳಬಹುದು. ಸೊ ಬನ್ನಿ, ತಡ ಮಾಡ್ದೇನೆ ಈ ಒಂದು ಹೋಮ್ ರೆಮಿಡಿನ ಯಾವ ರೀತಿಯಾಗಿ ರೆಡಿ ಮಾಡೋದು ಅಂತ ತಿಳಿಸ್ತಾ ಬರ್ತೀನಿ. ಸ್ನೇಹಿತರೆ, ಈ ಒಂದು ಹೋಮ್ ರೆಮಿಡಿ ರೆಡಿ ಮಾಡೋದಕ್ಕೆ ಮೊದಲನೇದಾಗಿ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಗ್ಲಿಸರಿನ್ನ ಯೂಸ್ ಮಾಡ್ತಿದ್ದೀನಿ. ಗ್ಲಿಸರಿನ್ ನಿಮಗೆ ಎಲ್ಲ ಒಂದು ಮೆಡಿಕಲ್ ಸ್ಟೋರಲ್ಲಿ ಸುಲಭವಾಗಿ ಅತಿ ಕಡಿಮೆ ಬೆಲೆಗೆ ಸಿಗುತ್ತೆ. ಇದು ಮೇಯ್ನ್ ಆಗಿ ಮುಖದಲ್ಲಿನ ರಿಂಕಲ್ಸ್ ಅಂದರೆ ನೆರಿಗೆಗಳನ್ನು ಹೋಗಲಾಡಿಸೋದಕ್ಕೆ, ಸುಕ್ಕನ್ನು ಹೋಗಲಾಡಿಸೋದ್ರಲ್ಲಿ ನಂಬರ್ 1 ಆಗಿ ಕೆಲಸ ಮಾಡುತ್ತೆ. ಅಲ್ಲದೆ ಇದು ಮಾಯಿಶ್ಚರ್ನ ಲಾಕ್ ಮಾಡುತ್ತೆ. ಸೊ ನಿಮ್ಮ ತ್ವಚೆಯಲ್ಲಿನ ತೇವಾಂಶವನ್ನು ಕಾಪಾಡೋದಕ್ಕೆ ಸಹ ಕೂಡ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನಿಮ್ಮ ಸ್ಕಿನ್ ತುಂಬ ಹೆಂಗಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಂತರ ಮುಖದಲ್ಲಿನ ಕಲೆಗಳನ್ನು ನಿವಾರಣೆ ಮಾಡೋದಕ್ಕೆ ಸಹ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಸ್ವೀಟ್ ಆಲ್ಮಂಡ್ ಆಯಿಲು, ಬಾದಾಮಿ ಎಣ್ಣೆ, ಇದು ನಿಮಗೆ ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ. ಇಲ್ಲ ಅನ್ನೋದಾದರೆ ಆನ್ಲೈನಲ್ಲಿ ಸಹ ಕೂಡ ಸಿಗುತ್ತೆ. ಸ್ವೀಟ್ ಆಲ್ಮಂಡ್ ಆಯಿಲ್ ಅಂತ ಸರ್ಚ್ ಮಾಡಿ ಸಿಗುತ್ತೆ ನಿಮಗೆ. ಇದೂ ಅಷ್ಟೇ ಸ್ನೇಹಿತರೆ, ಮೇಯ್ನ್ ಬೇಕಾಗಿರೋದೇ ಈ ಒಂದು ಸ್ವೀಟ್ ಆಲ್ಮಂಡ್ ಆಯಿಲ್. ಬಿಕಾಸ್ ಮುಖದಲ್ಲಿನ ರಿಂಕಲ್ಸ್ನ ಹೋಗಲಾಡಿಸೋದ್ರಲ್ಲಿ ಇದು ನಂಬರ್ 1 ಆಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ಸ್ವೀಟ್ ಆಲ್ಮಂಡ್ ಆಯಿಲ್ನ ತೆಗೆದುಕೊಂಡಿದ್ದೀನಿ, ಬಾದಾಮಿ ಎಣ್ಣೆಯನ್ನು. ಸೊ ನಂತರ ಅದೇ ಪ್ರಮಾಣದಲ್ಲಿ 1 ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನ ಎಣ್ಣೆ, ನಾನು ಇಲ್ಲಿ ಓಟ್ ಪ್ರೆಸ್ಡ್ ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ನೀವು ಬೇಕಿದ್ದಲ್ಲಿ ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ನ ಸಹ ಕೂಡ ಯೂಸ್ ಮಾಡ್ಕೊಳ್ಬಹುದು. ಸೊ ಇವಿಷ್ಟು ಇಂಗ್ರೀಡಿಯೆಂಟ್ನ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀವು ಒಂದೊಳ್ಳೆ ಬಾಟಲಲ್ಲಿ ಹಾಕಿ ಸ್ಟೋರ್ ಮಾಡಿ ಯೂಸ್ ಮಾಡ್ಬೋದು. ಇದನ್ನು ಒಮ್ಮೆ ಈ ರೀತಿಯಾಗಿ ನಾನು ಹೇಳಿರುವಂಥ ಮೆಜರ್ಮೆಂಟಲ್ಲಿ ಮಾಡಿಟ್ಕೊಂಡ್ರೆ ಸುಮಾರು ಇದನ್ನೇ ಒಂದು 10 ರಿಂದ 15 ದಿನಗಳ ಕಾಲ ಯೂಸ್ ಮಾಡ್ಕೊಳ್ಬಹುದು. ಸೊ ಈಗ ಫೈನಲಿ ರೆಡಿ ಆಗಿದೆ ಅಲ್ವಾ. ಇದನ್ನು ಯಾವ ರೀತಿಯಪ್ಪ ಯೂಸ್ ಮಾಡೋದು ಅನ್ನೋದಾದರೆ, ಡೈಲಿ ನೈಟ್ ನೀವು ಮಲಗೋಕ್ಕಿಂತ ಮುಂಚೆ ಫೇಸ್ನ ಮೊದಲನೇದಾಗಿ ನೀವು ಯೂಸ್ ಮಾಡುವಂಥ ಸೋಪ್ ಅಥವಾ ಫೇಸ್ ವಾಶ್ನ ಯೂಸ್ ಮಾಡಿ ಕ್ಲೀನಾಗಿ ಫೇಸ್ನ ವಾಶ್ ಮಾಡ್ಕೊಳ್ಳಿ. ನಂತರ ಈ ಒಂದು ಸಿರಮ್ನ ನೀವು ಅಥವಾ ಈ ಒಂದು ನೈಟ್ ಕ್ರೀಮ್ ಅಂತ ಸಹ ಕೂಡ ಕನ್ಸಿಡರ್ ಮಾಡ್ಬೋದು ನೀವು. ಸೊ ಫೇಸ್ ಆ್ಯಂಡ್ ನೆಕ್ಗೆ ಈವನ್ ಆಗಿ ಅಪ್ಲೈ ಮಾಡಿ 1-2 ನಿಮಿಷ ಮಸಾಜ್ ಮಾಡಿ. ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ಮಸಾಜ್ ಮಾಡೋದ್ರಿಂದ ಇನ್ನೊಂದು ಬೆನಿಫಿಟ್ ಏನು ಅನ್ನೋದಾದರೆ, ರಿಂಕಲ್ಸ್ ಎಲ್ಲ ಸಹ ಕೂಡ ಟೈಟ್ ಆಗೋದಕ್ಕೆ ಸಹ ಕೂಡ ಹೆಲ್ಪ್ ಆಗುತ್ತೆ. ಆದಷ್ಟು ಏನಿಲ್ಲ ಅಂದ್ರೂ 1-2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಿ ನೈಟ್ ಹಾಗೆ ಬಿಟ್ಟು ಮಲ್ಕೊಳ್ಬೇಕಾಗತ್ತೆ. ಸೊ ಮರುದಿನ ಬೆಳಗ್ಗೆ ಎದ್ದು ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಯೂಸ್ ಮಾಡಿ, ಆದಷ್ಟು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ನೀವು ಫೇಸ್ನ ವಾಶ್ ಮಾಡಿದ್ರೆ ಆಯಿತು. ಸೊ ಇದೇ ರೀತಿಯಾಗಿ 1 ವಾರಗಳ ಕಾಲ ಸತತವಾಗಿ ಈ ಒಂದು ಸಿರಮ್ ಅಥವಾ ಈ ಒಂದು ಕ್ರೀಮ್ನ ನೀವು ಫೇಸ್ಗೆ ಹಚ್ಚಿದ್ದೆ ಆದಲ್ಲಿ ಮುಖದಲ್ಲಿನ ಎಷ್ಟೇ ಒಂದು ಹಳೆಯದಾದಂತಹ ಸುಕ್ಕು, ನೆರಿಗೆಗಳು ಅಂದರೆ ರಿಂಕಲ್ಸ್ ಆಗಿರ್ಬೋದು, ಅದನ್ನೆಲ್ಲ ಸಹ ಕೂಡ ಶಾಶ್ವತವಾಗಿ ಹೋಗಲಾಡಿಸಿ ನಿಮ್ಮ ಸ್ಕಿನ್ 18 ವರ್ಷ ಹುಡುಗಿರ ಸ್ಕಿನ್ ಯಾವ ರೀತಿಯಾಗಿರುತ್ತೆ, 18-20 ವರ್ಷ, ಸೊ ಆ ರೀತಿಯಾದಂಥ ಸ್ಕಿನ್ ನಿಮ್ಮದು ಆಗುತ್ತೆ, ಹೆಂಗಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಅಷ್ಟು ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಸೊ ಇದಿಷ್ಟು ಈ ಮಾಹಿತಿ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.